ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಶುಕ್ರವಾರದ ವ್ಲಾಗ್ ನಿಮ್ಮೊಂದಿಗೆ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಬೆಳಗ್ಗೆನೇ ಮಗಳನ್ನ ಸ್ಕೂಲಿಗೆಲ್ಲ ಕಳಿಸಿದ್ದೆ. ಇನ್ನು ಅಡುಗೆಗೆ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ, ಹೀರೆಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಶುಕ್ರವಾರ ಆಗಿರೋದ್ರಿಂದ ಇನ್ನು ಇಲ್ಲಿ ಆಷಾಢ ಶುಕ್ರವಾರ ಮಾಡ್ತಾರೆ. ನಾವು ಏನು ನಡೆಸಿಲ್ಲ, ನಾವು ಹೊಸಬ್ರು ಇಲ್ಲಿಗೆ. ಆದ್ರೂ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಓನರ್ ಆಂಟಿ ಹೂ ಕೊಟ್ಟಿದ್ರು, ಹಾಗಾಗಿ ಬೆಳಗ್ಗೆನೇ ಮುಟ್ಕೊಂಡು ಸ್ಕೂಲಿಗೆ ಮಗಳನ್ನ ಬಿಡೋಕ್ಕೆ ಹೋಗಿದ್ದೆ. ಇನ್ನು ಇವತ್ತು ನನ್ನ ಹೇರ್ ಕೇರ್ ರುಟೀನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಕೇರ್ ಅಂತಂದರೆ ನನಗೆ ಇಲ್ಲಿ ಕೇಳಿರಲಿಲ್ಲ, ಇನ್ಸ್ಟಾಗ್ರಾಮಲ್ಲಿ ನನಗೆ ತುಂಬ ಜನ ಆವಾಗ ನನಗೆ ಮೆಸೇಜಲ್ಲಿ ಕಮೆಂಟಲ್ಲಿ ಕೇಳೋರು. ಮತ್ತು ಇಲ್ಲೂ ಸ್ವಲ್ಪ ಜನ ಕೇಳಿದರು, ಹೇರ್ ಕೇರ್ ಹೇಳಿ ಅಕ್ಕ, ಏನು ಮಾಡ್ತೀರಾ, ಟಿಪ್ಸ್ ಹೇಳಿ ಅಕ್ಕ ಅಂತ. ನಾನು ಪ್ರತಿ ಸಲ ಪ್ರಾಂಪ್ಟಾಗಿ ಹೇಳ್ತಾ ಇದ್ದೀನಿ, ಹೇರ್ ಕೇರ್ ಅಂತಂತಂದರೆ ನಾನು ಮಾಡ್ತೀನಿ ಇಲ್ಲ ಅಂತ ಹೇಳ್ತಿಲ್ಲ. ಅದು ಅವ್ರವ್ರ ಬಾಡಿಗೆ ಅಡ್ಜಸ್ಟ್ ಆಗಬೇಕು, ಅವ್ರವ್ರ ಇದಕ್ಕೆ ಅಡ್ಜಸ್ಟ್ ಆಗಬೇಕು. ನನಗೆ ಹೇಳಿದ ಪ್ರಕಾರ, ನನ್ನ ಅನಿಸಿದ ಪ್ರಕಾರ, ಮತ್ತು ಇದು ಪ್ರಾಂಪ್ಟಾಗಿ ಅದು ಸೈನ್ಸ್ ಪ್ರಕಾರ ಹೇರ್ಸ್ ಅನ್ನೋದು ಅವರವರ ಹೆರಿಡಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಾನು ಲಾಸ್ಟ್ ಇದರಲ್ಲೂ ಸಹ ಹೇಳಿದ್ದೀನಿ, ನನ್ನ ಹೇರ್ಸ್ ಹಂಗೆ ನನ್ನ ಮಗಳ ಹೇರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಅವ್ರವ್ರದ್ದು ಫ್ಯಾಮಿಲಿ, ಅದು ಜೀನ್ಸ್ ಮೇಲೆ ಡಿಪೆಂಡು, ಅದು ಹೆಚ್ಚಿಗೆ ಅವ್ರ ತಂದೆ ಕಡೆದು ಇದು ಮೇಲೆ ಡಿಪೆಂಡ್ ಅಂತ ಹೇಳ್ತಾರೆ. ಹಂಗಾಗಿ ಅವಳದು ಸಹ ನನ್ನ ಥರ ಇಲ್ಲ, ಅವಳದೇ ಬೇರೆ ಥರ ಹೇರ್ಸು, ಅವಳು ಸ್ಟ್ರೇಟಿಂಗ್ ಹೇರ್ಸ್ ಅವಳದು, ನನ್ನ ಥರ ಇಲ್ಲ. ಅದಕ್ಕೆ ಪ್ರಮುಖವಾಗಿ ನನ್ನ ಅನಿಸಿಕೆ, ನನಗೂ ಸಹ ನನ್ನ ಬಾಣಂತನದಲ್ಲೂ ಸಹ ಹೇರ್ ಫಾಲ್ ಆಯಿತು, ತುಂಬ ಹೇರ್ ಫಾಲ್ ಆಗೋದು. ಬಟ್ ಅದು ಏನಕ್ಕಾಗೋದು ಅಂತಂದರೆ, ಸ್ಟಾರ್ಟಿಂಗಲ್ಲಿ ನಾನು ಸಹ ಸ್ವಲ್ಪ ಊಟ ಎಲ್ಲ ಕಡಿಮೆ, ಅಂದರೆ ಗೊತ್ತಲ್ವ ಹಳ್ಳಿ ಕಡೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ತರಕಾರಿ ತಿಂತಿದ್ದೆ, ಬಟ್ ಅಂದ್ರೂ ಕೆಲವೊಂದು ತರಕಾರಿ, ಅಂದರೆ ಎಲ್ಲ ಥರದ ಊಟನೂ ಬಾಣಂತನದಲ್ಲಿ ಸ್ಟಾರ್ಟಿಂಗಲ್ಲಿ ಕೊಡೋಲ್ಲ ಅಲ್ವಾ. ಹಂಗಾಗಿ ಒಂದು 3 ತಿಂಗಳು ಆದಮೇಲೆ ನಂದು ಹೇರ್ಸ್ ತುಂಬ, ಅಂದರೆ ಎಲ್ಲಿ ನೋಡಿದ್ರೂ ಅದು ಎಷ್ಟೆಷ್ಟು ಅಂದರೆ ತುಂಬ ಉದುರೋಕ್ಕೆ ಶುರುವಾಯಿತು. ಯಾವಾಗ ಮತ್ತೆ ಮಾಮೂಲಿ ಆ್ಯಸ್ ಯೂಶ್ವಲ್ ರುಟೀನ್, ನಾವೇನು ತಿಂತೀವಿ ಆ ರುಟೀನ್ ಬಂದಮೇಲೆ ಆಟೋಮೆಟಿಕಲಿ ಸರಿಯಾಯಿತು. ಆಮೇಲೆ ಇದಕ್ಕೆ ನನಗೆ ಜಾಗ, ನೀರು, ಪಲ್ಯೂಷನ್ನು ಅದು ಪ್ರಾಬ್ಲಮ್ ಆಗುತ್ತೆ, ನನಗೂ ಸಹ ಗೊತ್ತು. ಏಕೆಂದರೆ ನಾನು ಕೆಲವೊಂದು ಸಲ ಹಾಸ್ಟೆಲಲ್ಲಿದ್ದಾಗೆಲ್ಲ ನನಗೆ ಪ್ರಾಬ್ಲಮ್ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇನ್ನೇನಂತಂದರೆ, ನನಗೆ ನನ್ನ ಅನಿಸಿದ ಮಟ್ಟಿಗೆ ಅದಕ್ಕೆ ನೀಟಾಗಿ ಮೇಂಟೈನ್ ಮಾಡಿ, ಈ ರೀತಿ ಎಣ್ಣೆ ಹಚ್ಚುವಾಗಲೂ ಅಷ್ಟೇ, ಅದನ್ನು ಎಣ್ಣೆ ಹಚ್ಚೋಕ್ಕೂ ಸಹ ನಮಗೆ ತಾಳ್ಮೆ ಬೇಕು. ತುಂಬ ಅಂದರೆ ಈ ರೀತಿ ಪೋರ್ಷನ್ ಮಾಡಿಕೊಂಡು ಅದು ಸ್ವಲ್ಪನೇ ತೊಗೊಂಡು ನೀಟಾಗಿ ಹಚ್ಚಬೇಕು. ಮಾತ್ರ ಎಣ್ಣೆ ಹಚ್ಚಿದ್ರಲ್ಲ, ಮೇಲಿಂದ ಕೆಳಗಡೆವರೆಗೂ ಸಹ ಎಣ್ಣೆ ಹಚ್ಚಬೇಕು. ಮತ್ತು ನೀವು ಸ್ನಾನ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ನೀವು ಒಂದು ಹರಳೆಣ್ಣೆನ ಕಾಯಿಸಿ ಹಚ್ಚೋದು ತುಂಬ ಒಳ್ಳೆಯದು. ಇದೇ ನನ್ನ ಹೇರ್ ಸೀಕ್ರೆಟು. ಮತ್ತು ಒಳ್ಳೆ ಫುಡ್ ಅಷ್ಟೇ. ಇನ್ನು ಪಲ್ಯೂಷನ್ಗೆ ಹೋದರೆ ಮಾತ್ರ, ನಂದು ಸಹ ಎಣ್ಣೆ ಹಚ್ಚಿ ಹೋದ್ಬಿಟ್ರೆ ಡ್ಯಾಂಡ್ರಫ್ ಆಗೇ ಆಗುತ್ತೆ. ತಕ್ಷಣ ಬಂದು ಸ್ನಾನ ಮಾಡಲೇಬೇಕು ನಾವು. ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ಮೇಲೆ ಮಾಸ್ಕ್ ಎಲ್ಲ ಮಾಸ್ಕ್ ಅಂದರೆ ಸ್ವಲ್ಪ ಹೇರ್ಸ್ ಕವರ್ ಮಾಡ್ಕೊಂಡು ಹೋಗೋದೇ ಒಳ್ಳೆಯದು. ಏಕೆಂದರೆ ಪಲ್ಯೂಷನ್ಗೆ ಹೋದರೆ ಆಟೋಮೆಟಿಕಲಿ ಧೂಳು ಆಗೇ ಆಗುತ್ತೆ. ಆ ಧೂಳು ತಲೆ ಕೂತ ಮೇಲೆ ಏನಾಗುತ್ತೆ, ಅದು ಇರಿಟೇಷನ್ ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ, ಕಟ್ತಾ ಬರುತ್ತೆ. ಆವಾಗ ಆಟೋಮೆಟಿಕಲಿ ಸ್ನಾನ ಮಾಡಲೇಬೇಕಾಗುತ್ತೆ. ಅದ್ರ ಬದಲು ನೀವೇ ಏನಾದರೂ ಹೇರ್ಸ್ಗೆ ಕವರ್ ಮಾಡ್ಕೊಂಡು ಹೋಗೋದು ಬೆಟರ್. ಅದು ಇನ್ನು ನಾವು ಮನೆಯಲ್ಲೇ ಇರೋದ್ರಿಂದ ಎಣ್ಣೆ ಹಚ್ಚಲೇಬೇಕು. ಅದೇನೋ ಎಣ್ಣೆ ತಲೆಗೆ ಹಚ್ಚಿದಾಗಲೇ ಅದು ತೃಪ್ತಿ ಅಂತಂದರೆ ಅದು ಮನಸ್ಸಿಗೆ ಹೇಳೋಕ್ಕಾಗಲ್ಲ, ಅಷ್ಟು ನೆಮ್ಮದಿ ಸಿಗುತ್ತೆ. ಇದೇ ಕೊಬ್ಬರಿ ಎಣ್ಣೆನೇ ನಾನು ಹಚ್ಚಿದ್ದು. ಕೊಬ್ಬರಿ ಎಣ್ಣೆ ಮತ್ತು ಇದು ಸ್ವಲ್ಪ ಕರಿಬೇವನ್ನು ಸಹ ಬಿಸಿ ಮಾಡಿ ಹಾಕ್ಕೊಳ್ತೀನಿ. ಬೇರೆ ಥರದ್ದು ನಾನು ಸಹ ಕಾಯಿಸ್ಕೊಳ್ತಿದ್ದೆ, ಬಟ್ ಇವಾಗೆ ನಾನು ಕಾಯಿಸಿಲ್ಲ, ಟೈಮ್ ಇಲ್ಲ. ಮೆಂತ್ಯ ಪಾಕನೂ ಸಹ ಹಾಕ್ಕೊಳ್ತಿದ್ದೆ. ಅದು ಡಿಪೆಂಡ್ ಅಪಾನು. ಯಾಕೆಂತಂದರೆ ಅದು ಇದ್ದಾಗ, ಥಂಡಿ ಇದ್ದಾಗ ಹಾಕಬಾರ್ದು, ಕೆಲವರಿಗೆಲ್ಲ ಆಗಲ್ಲ, ತಲೆ ಹಿಡಿಯುತ್ತೆ. ನನ್ನ ಕೂದಲು ಇಷ್ಟೊಂದು ದಪ್ಪ ಇರೋದ್ರಿಂದ ನಾನು ಅದನ್ನೆಲ್ಲ ಬಿಸಿಲಿದ್ದಾಗ ಹಾಕೋದೇ ಹೊರತು ನಾನು ಇವಾಗ ಏನೂ ಹಾಕಲ್ಲ. ದಾಸವಾಳದ್ದು ಎಲೆದು ಪ್ಯಾಕ್ ಅಷ್ಟೇ ಬಿಸಿಲಿದ್ದಾಗ ಹಾಕೋದು, ಯಾಕೆಂದರೆ ಅದು ಸೈನಸ್ ಥರ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ನಾನು ಇವಾಗ ಮಾಮೂಲಿ ಕೊಬ್ಬರಿ ಎಣ್ಣೆ ಹಚ್ತಿದ್ದೀನಿ. ಮತ್ತು ಹರಳೆಣ್ಣೆನೂ ಸಹ ಸ್ನಾನ ಮಾಡೋದಕ್ಕಿಂತ ಮೊದಲು ಕಾಯಿಸ್ಬಿಟ್ಟು ಹಚ್ತೀನಿ. ಇದು ನನಗೆ ನಮ್ಮ ಅಜ್ಜಿ ಕಾಲದಿಂದನೂ ಸಹ ಹರಳೆಣ್ಣೆ ನಮ್ಮ ಅಮ್ಮರು ಹೇಳ್ತಿರ್ತಾರೆ, ತಲೆಗೆ ಹರಳೆಣ್ಣೆ ಹಾಕಲೇಬೇಕು, ಕಣ್ಣು ಕಾಣಿಸಲ್ಲ ಚಿಕ್ಕದ್ರಲ್ಲೂ ಹೇಳೋರು. ಅದು ಕೂದಲು ಬೆಳೆಯೋದಕ್ಕೂ ಸಹ ಹೆಲ್ಪ್ ಆಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಹರಳೆಣ್ಣೆ. ನೀವು ಸ್ನಾನ ಮಾಡ್ಬೇಕಾದ್ರೆ ಹಾಕ್ಕೊಳ್ರಿ ಶೀತ ಅನ್ನೋರು. ಇನ್ನು ಆಯಿತು, ನಾನೇನು ಬಾಚಲ್ಲ, ಈ ರೀತಿ ಕಟ್ಬಿಟ್ಟು
ಇನ್ನು ಎಲ್ಲ ರೆಡಿ ಮಾಡಿ ಇಟ್ಟೋಗಿದ್ನಲ್ವ, ಹಂಗಾಗಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಬರ್ತಾಯಿದ್ದೀನಿ. ನಾವು ಲಾಸ್ಟ್ ಇದರಲ್ಲೇ ಹೇಳಿದ್ದೆ, ನಾನು ಚಪಾತಿ ರೊಟ್ಟಿ ಮಾಡಿದ್ರೆ ಇವಾಗ ಒಂದು ಥರದ ಪಲ್ಯ ನನಗೆ ಆಗಲ್ಲ, 2-3 ಥರ ಪಲ್ಯ ಬೇಕೇ ಬೇಕು. ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಇನ್ನು ಕ್ಯಾರೆಟ್ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅದು ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇನ್ನು ಇದನ್ನು ಮಾಡೋದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಇನ್ನು ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ತುರಿದಿಟ್ಕೊಂಡಿದ್ದೆ ಕ್ಯಾರೆಟ್, ಅದನ್ನು ನಾನು ಎರೆದ್ಬಿಟ್ಟು ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಬೇಗ ಆಗೋಗುತ್ತೆ. ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ನು, ಯಾರು ತಿನ್ನಲ್ಲ ಅಂತಾರೆ. ಆಮೇಲೆ ಈ ಪಲ್ಯ ಅನ್ನದ ಜೊತೆಗೂ ಚೆನ್ನಾಗಾಗುತ್ತೆ. ನನ್ನ ಮಗಳಿಗಂತೂ ತುಂಬ ಇಷ್ಟ ಇದು. ಅವಳು ಅನ್ನದ ಜೊತೆನೂ ಸಹ ತಿಂತಾಳೆ, ಮತ್ತು ಚಪಾತಿ ಜೊತೆ ತುಂಬ ಇಷ್ಟಪಟ್ಟು ತಿಂತಾಳೆ. ಚಪಾತಿ ಮುಗ್ದೋದ್ರೂ ಇದನ್ನು ಹಂಗೆ ಸೈಡಲ್ಲಿ ಸಹ ತಿಂತಾಳೆ. ಅಂದರೆ ಅಭ್ಯಾಸ ಮಾಡಿಸೋದ್ರ ಮೇಲೆ ನಾನು ಪ್ರತಿ ಸಲ ಹೇಳ್ತಿರ್ತೀನಿ, ಅವ್ರು ತಿನ್ನಲ್ಲ ಅಂತ ಹೇಳ್ತವೆ ನಾವು ಅಭ್ಯಾಸ ಮಾಡಿಸ್ಬೇಕು ಅಂತ. ಇನ್ನು ಸ್ವಲ್ಪ ಎಲ್ಲ ಬೆಂದ ಮೇಲೆ ನಾನಿಲ್ಲಿ ಉಪ್ಪು ಹಾಕ್ಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊಬೇಕು. ಉಪ್ಪು ಹಾಕ್ಬಿಟ್ಟು ಲೋ ಫ್ಲೇಮ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಲಿಡ್ ಕ್ಲೋಸ್ ಮಾಡಿಟ್ರೆ ಅದು ಬೇಗ ಬೆಂದೋಗ್ಬಿಡುತ್ತೆ. ಕ್ಯಾರೆಟ್ ಏನು ಬೇಗ ಅಂದರೆ ಬೇಗ ಬೆಂದೋಗ್ಬಿಡುತ್ತೆ. ಇನ್ನು ಚಪಾತಿ ಹಿಟ್ಟು ಕಲಸಿದ್ದೆ ನಾನು, ಹಾಗೆ ನೋಡಿ ಇವಾಗ ಬೆಂದಿದೆ. ಗೊತ್ತಾಗ್ಬಿಡುತ್ತೆ, ಕಲರ್ ಚೇಂಜ್ ಆಗಿರುತ್ತಲ್ವ, ಕಲರ್ ಚೇಂಜ್ ಆಗಿದ ತಕ್ಷಣ ನಮಗೆ ಅದು ಬೆಂದಿದೆ ಬೆಂದಿಲ್ಲ ಅಂತ ನಮ್ಮ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ. ನಾವೇನು ಅದನ್ನು ನೋಡಬೇಕು, ಟೇಸ್ಟ್ ಮಾಡಬೇಕು ಅಂತಲೇ ಇರಲ್ಲ. ತುಂಬ ಚೆನ್ನಾಗಿರುತ್ತೆ. ಅದು ಒಂಥರ ಡ್ರೈ ಪಲ್ಯ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ನಾನು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಇಲ್ಲದಲ್ಲೇ ಆಗಲ್ಲ ನಮಗೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಅದು ಬೀಳಲಿಲ್ಲ ಅಂತಂದರೆ ನಮಗೆ ಪಲ್ಯಕ್ಕೆ, ಸಾಂಬಾರಿಗೆ ಅದು ರುಚಿನೇ ನಮ್ಗೆ ಅನಿಸಲ್ಲ. ಅದು ಅಡಿಕ್ಟ್ ಆಗ್ಬಿಟ್ಟಿವಿ ನಾವು. ಕಾಯಿ ಇದೇ ಕಡಿಮೆ. ನಾನು ಎಷ್ಟೋ ಲಾಗಲ್ಲಿ ಹೇಳಿದ್ದೀನಿ, ನಮ್ಮ ಹಳ್ಳಿಗಳಲ್ಲಂತೂ ತುಂಬ ನಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತಾರೆ ಅಂತ. ಇನ್ನು ಪಲ್ಯ ರೆಡಿಯಾಗಿದೆ. ಇನ್ನು ಇವಾಗ ಹೀರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಫ್ರೈ ಹಂಗೆ ಮಾಡ್ಕೊಬೋದು, ಡ್ರೈ ಪಲ್ಯ. ಇಲ್ಲ ನಾನು ಕುಕ್ಕರಲ್ಲೇ ಮಾಡ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಇನ್ನು ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಚಚ್ಚಿ ಹಾಕ್ಬಿಟ್ಟಿದ್ದೀನಿ. ಇನ್ನು ಆ್ಯಸ್ ಯೂಶ್ವಲ್ ಇದಕ್ಕೂ ಸಹ ಈರುಳ್ಳಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕಬಾರ್ದು ಇದಕ್ಕೆ. ಆಮೇಲೆ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಬೇಕು. ಇದನ್ನು ನಾನಿಲ್ಲಿ ಹೀರೆಕಾಯಿನ ಎರೆದುಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ನಾನು ಹೆಚ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬರುತ್ತೆ ಇದಂತೂ. ಜೋಳದ ರೊಟ್ಟಿಗಂತೂ ಬೆಸ್ಟ್ ಕಾಂಬಿನೇಷನ್. ಚಪಾತಿಗೂ ಚೆನ್ನಾಗಿರುತ್ತೆ, ಆದರೂ ಜೋಳದ ರೊಟ್ಟಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಹೀರೆಕಾಯಿ ಹಾಕ್ಕೊಂಡು, ಹೀರೆಕಾಯಿನೂ ಸಹ ನೀರು ಹಾಕಬಾರ್ದು, ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಪಲ್ಯ ಟೇಸ್ಟ್ ಬಿಡೋದೆ ಈ ಎಣ್ಣೆಲಿ ಈ ರೀತಿ ಫ್ರೈ ಮಾಡ್ಕೊಂಡಾಗಲೇ, ಒಗ್ಗರಣೆಲ್ಲೇ ಬೇಯಿಸಬೇಕು. ನೀರು ತಕ್ಷಣ ಹಾಕ್ಬಿಟ್ರೆ ಒಂಥರ ಹಸಿ ಹಸಿ ಅನಿಸುತ್ತೆ ಅದು. ಈ ರೀತಿ ತರಕಾರಿ ಜೊತೆನೇ ಈ ಹೀರೆಕಾಯಿನೂ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಪಲ್ಯ ತುಂಬ ಟೇಸ್ಟಾಗಿರುತ್ತೆ. ಇನ್ನು ಇದೇ ಟೈಮಲ್ಲಿ ನಾನು ಉಪ್ಪು ಸಹ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಹಾಕ್ಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಕೈ ಆಡ್ಕೊಳ್ತಾ ಇದ್ದೀನಿ. ನಾವು ಅಭ್ಯಾಸ ಮಾಡ್ಕೊಂಡಿದ್ದು, ನಾವು ಮೊದಲೆಲ್ಲ ಚಪಾತಿ ಒಂದೇ ಥರನೇ ಪಲ್ಯ ನಾನು ತಿಂತಿದ್ದು. ನಾವು ದಾವಣಗೆರೆ ಸೈಡ್ ಇದ್ವಲ್ವಾ, ಆ ಕಡೆ ಊಟಕ್ಕೆ ಅಲ್ಲಿ ಹೋದ್ಮೇಲೆ ನಾವು ಅಡ್ಜಸ್ಟ್ ಆಗಿಬಿಟ್ವಿ ಅಲ್ವಾ, ಹಂಗಾಗಿ ಇನ್ನು ಇದಕ್ಕೆ ಹಸಿರು ಮೆಣಸಿನ್ಕಾಯಿ 1-2 ಹಾಕಿದ್ದೆ. ಈಗ ಖಾರದ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಖಾರದ ಪುಡಿ, ಸಾಂಬಾರದ ಪುಡಿ, ಅರಿಶಿಣದ ಪುಡಿ ಹಾಕ್ಬಿಟ್ಟು ಮತ್ತು ಸ್ವಲ್ಪ ತೆಂಗಿನಕಾಯಿನೂ ಸಹ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನಿಲ್ಲಿ ಶೇಂಗಾ ಬೀಜದ ಪುಡಿನೂ ಹಾಕ್ತಾಯಿದ್ದೀನಿ. ಗುರೆಳ್ಳು ಪುಡಿ ಹಾಕ್ತಾರೆ, ನನ್ನ ಹತ್ರ ಇರಲಿಲ್ಲ, ನಾನು ಹಂಗೆ ಹಾಕಿಲ್ಲ. ಇನ್ನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಎಷ್ಟು ಬೇಯಕ್ಕೆ ಬೇಕು ನೀರು ಅಷ್ಟು ಬೇಯೋಕ್ಕೆ ನೀರು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಸಾಕು. ಯಾಕೆಂದರೆ ಹಿಂಗೆ ಬೇಯಿಸಿದ್ರೆ ಬೆಂದೋಗ್ಬಿಡುತ್ತೆ. ನಾನು ಕೂಗೋಕ್ಕೆ ಇಟ್ಬಿಡ್ತಾ ಇದ್ದೀನಿ. ಇನ್ನು ಕೂಗಿಸ್ಕೊಂಡ್ರೆ ಪಲ್ಯನೂ ಸಹ ರೆಡಿ ಆಗುತ್ತೆ. ಇನ್ನು ಚಪಾತಿ ಮಾಡೋದು. ಈ ಚಪಾತಿನೂ ಸಹ ನನಗೆ ಈ ರೀತಿ ಸಾಫ್ಟಾಗಿ ನಿಜ ಬರ್ತಿರ್ಲಿಲ್ಲ ಮೊದಲು. ಎಲ್ಲದನ್ನು ಒಬ್ಬೊಬ್ಬರು ನೋಡಿ ಕಲಿತೀವಿ, ಮಾಡಿ ಕಲಿತೀವಿ. ನಾನು ಈ ಚಪಾತಿ ಮಾಡೋದು ಕಲಿತಿದ್ದು ನಾವು ಅಲ್ಲಿದ್ದಾಗ ಅಲ್ಲಿ ಕ್ವಾರ್ಟರ್ಸಲ್ಲಿದ್ವಿ. ಹಂಗಾಗಿ ಪಕ್ಕದಲ್ಲಿ ಅವರು ಬಿಜಾಪುರದವರಿದ್ದರು ಆಂಟಿ, ಅವ್ರ ಮಗನೂ ಹಿಂಗೆ ನಮ್ಮ ಮನೆಯವ್ರ ಥರನೇ ಡ್ಯೂಟಿಲಿದ್ದರು. ಹಾಗಾಗಿ ನನ್ನ ಮಗಳಿಗೆ ಅವರೇ ಚಪಾತಿ ಅಭ್ಯಾಸ ಎಲ್ಲ ಮಾಡಿದ್ದು. ಆ ಕಡೆ ಜವ ಗೋಧಿ ಚಪಾತಿ ಅಂದರೆ ಮನೆಯಲ್ಲೇ ಬೆಳೀತಾರಂತೆ ಆ ಕಡೆ ಎಲ್ಲ. ಅದು ಜವ ಗೋಧಿ ಚಪಾತಿ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅವಳು ಚಿಕ್ಕಳಿದ್ದಾಗ ಹೆಚ್ಚು ಕಡಿಮೆ ಅವಳು 1.5 ವರ್ಷದಿಂದ ಅಭ್ಯಾಸ ಮಾಡಿಸಿದ್ರು. ಅವ್ರ ಚಪಾತಿ ನಮ್ಮ ಚಪಾತಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ರೊಟ್ಟಿನೇ ಆಗಲಿ ಚಪಾತಿನೇ ಆಗಲಿ ಅವ್ರು ತಿನ್ನಬೇಕು ಮತ್ತೆ ಅಂತ ಅನ್ನಿಸ್ತಿರುತ್ತೆ. ಆಂಟಿ ಆವಾಗ ನನ್ನ ಮಗಳು ಚೆನ್ನಾಗಿ ಅವ್ರು ಕೊಟ್ಟಿದ್ದು ತಿನ್ನೋಕ್ಕೆ ಶುರು ಮಾಡ್ಕೊಳ್ಳೋಳು. ಅವರು ಕೊಡ್ತಾನೆ ಇರೋರು, ಅವರೇನು ನಮಗೇನು ಇದು ಮಾಡ್ತಿರಲಿಲ್ಲ. ನಿಮ್ಮ ಕಡೆ ಊಟನೇ ಬೇರೆ ನಮ್ಮದೇ ಬೇರೆ ಅಂತ ಹೇಳಿ ಕೊಡ್ತಾನೆ, ಅವಳಿಗೆ ಅಭ್ಯಾಸ ಮಾಡಿಸ್ಬೇಕಮ್ಮ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಆವಾಗ ಅವಳು ಅದನ್ನು ಇಷ್ಟಪಟ್ಟು ನಾವು ಮಾಡಿದ ಚಪಾತಿ ತಿಂತಿರಲಿಲ್ಲ ಅಂದರೆ ನಾವು ಸ್ವಲ್ಪ ನಮ್ದು ಏನಂದ್ರೆ ಈ ರೀತಿ ಬರ್ತಿರ್ಲಿಲ್ಲ. ಅಂದರೆ ಕಲಿಸೋದೇ ಅವ್ರಿಗೆ ಪೇಷನ್ಸ್, ಅಷ್ಟು ರೀತಿ ಚೆನ್ನಾಗಿ ಕಲಿಸಿರ್ತಾರೆ ಅವರು. ಆವಾಗ ಆಂಟಿನೇ ಬಂದು ನನಗೆ ಮನೆಯಲ್ಲಿ
ಒಂದೊಂದ್ಸಲ ಅವರೇ ಕಲಿಸ್ಕೊಟ್ಟು ಅರಿಯೋದು ಸಹ ಹೇಳ್ಕೊಟ್ರು. ಈ ರೀತಿ ಮೇಲೆ ಮೇಲೆ ಅರಿಬೇಕಮ್ಮ, ಹಿಂಗೆ ಮಾಡ್ಕೊಬೇಕು, ಲೇಯರ್ ಚಪಾತಿ ಎಲ್ಲ ಒಂದಿನ ಬಂದು ಹೇಳ್ಕೊಟ್ರು ಅವರು. ಹಂಗಾಗಿ ನನಗೆ ಈ ಚಪಾತಿ ಅಭ್ಯಾಸ ಆಗಿದ್ದು. ಅಲ್ಲಿಂದ ನಾನು ಈ ರೀತಿ ಚೆನ್ನಾಗಿ ಕಲಸಿ ಚಪಾತಿ ಚೆನ್ನಾಗಿ ಮಾಡ್ತೀನಿ. ಅಂದರೆ ಉಬ್ಬಿ ಬರುತ್ತೆ. ನಾವು ಮಾಡೋ ಚಪಾತಿ ಹಂಗೆ ಬರ್ತಿರ್ಲಿಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಂದರೆ ಅದು ನೋಡಿದ್ರೆ ಗೊತ್ತಾಗುತ್ತೆ. ತಿನ್ನಬೇಕು ಅನಿಸುತ್ತೆ ಚಪಾತಿನ. 2 ದಿನ ತನಕ 3 ತಿನ್ನಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಆ ಕಡೆಯವರು. ಹಾಗಾಗಿ ಆಂಟಿನೇ ಕಲಿಸ್ಕೊಟ್ಟಿದ್ದು ನನಗೆ. ಅದು ಅಭ್ಯಾಸ ಆಗೋಗ್ಬಿಡ್ತು. ನನ್ನ ಮಗಳಿಗೆ ಬೇರೆ ರೀತಿ ಮಾಡಿದ್ರೆ ತಿನ್ನಲ್ಲ. ಈ ರೀತಿ ಚೆನ್ನಾಗಿ ನಾದಿ ಮೆತ್ತಗೆ ಮಾಡಿದ್ರೇ ಅವಳು ತಿನ್ನೋದು. ಹಾಗಾಗಿ ನಮಗೂ ಇದು ಅಭ್ಯಾಸ ಆಗೇ ಹೋಗ್ಬಿಡ್ತು. ಹಾಗಾಗಿ ಇದೇ ರೀತಿ ನಾನು ಚಪಾತಿ ಮಾಡ್ಕೊಳ್ಳೋದು. ಈ ಕಲಿಸಿದೋ ಕೊಟ್ಟವ್ರನ್ನ ನಾವು ಒಂದು ಸಲ ನೆನೆಸ್ಕೊಬೇಕಲ್ವ. ನಾನು ಚಪಾತಿ ಮಾಡುವಾಗ ಪ್ರತಿ ಸಲ ನನಗೆ ಆ ಆಂಟಿ ನೆನಪಾಗ್ತಾರೆ. ಮತ್ತು ನಮಗೂ ನಮ್ಮ ಕಡೆ ಪಲ್ಯನೇ ಬೇರೆ, ಆ ಕಡೆ ಪಲ್ಯನೇ ಬೇರೆ ಇರುತ್ತೆ. ಎಷ್ಟೋ ಥರದ ಪಲ್ಯನೂ ಸಹ ಹೇಳ್ಕೊಟ್ರು ಅವರು. ಮಡಿಕೆ ಕಾಳಿನ ಪಲ್ಯ, ಕೆಲವೊಂದು ಪಲ್ಯಗಳು ನಾನು ಮರೆಯೋಕ್ಕಾಗಲ್ಲ, ಅದೆಲ್ಲ ಕಲಿಸ್ಕೊಟ್ರು ಆಂಟಿ. ಹಂಗಾಗಿ ಇವಾಗ ಹೀರೆಕಾಯಿ ಪಲ್ಯನೂ ರೆಡಿ ಆಯಿತು. ಚಪಾತಿನೂ ಸಹ ಎಷ್ಟು ಬೇಕು ಅಷ್ಟು ಮಾಡಿಕೊಂಡೆ. ಇನ್ನು ಮಜ್ಜಿಗೆ ಬೇಕೇ ಬೇಕು. ಇನ್ನೇನು ರೈಸ್ ಏನು ಮತ್ತೆ ಮಾಡ್ಕೊಳ್ಳಲ್ಲ ಮಧ್ಯಾಹ್ನ. ಹಾಗಾಗಿ ನಮ್ಮಿಬ್ಬರಿಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಸಂಜೆಗೂ ಸಹ ಇಟ್ಟು ಹಂಗೆ ಎತ್ತಿಟ್ಟೆ. ನಾನೇನು ಫ್ರಿಜ್ಜಲ್ಲಿ ಏನು ಇಟ್ಟೆಲ್ಲ ಇಡಲ್ಲ ನಾನು. ಅದೇನಿದ್ರು ಸ್ವಲ್ಪ ತರಕಾರಿ, ಹಾಲು, ಮೊಸರಿಗೆ ಅಷ್ಟೇ ಯೂಸ್ ಮಾಡೋದು. ಇನ್ನು ಎಲ್ಲ ಮಾಡಿಟ್ಬಿಟ್ಟು ಅಲ್ಲೇ ಟೈಮ್ ಆಯಿತು. ಮತ್ತು ನಾನು ರೆಡಿ ಆಗಿಬಿಟ್ಟು ಅವಳನ್ನ ಆಂಟಿ ಕೊಟ್ಟಿದ್ದು ಸೂಜಿ ಮಲ್ಲಿಗೆ ಹೂವು ತುಂಬ ಅಂದರೆ ಚೆನ್ನಾಗಿತ್ತು. ಆ ಸ್ಮೆಲ್ಲೇ ನೋಡಿದ್ರೆ ಸಾಕು, ಆ ಸ್ಮೆಲ್ನ ಮುಟ್ಕೊಂಡಿದ್ರೆ ಮನೆ ತುಂಬ ಸ್ಮೆಲ್ ಬರ್ತಿರುತ್ತೆ. ಹಂಗಾಗಿ ಅವಳನ್ನ ಕರ್ಕೊಂಡು ಬರೋಣ ಅಂತ ಸ್ಕೂಲ್ಗೆ ಹೋದೆ. ಇನ್ನು ಅವಳಿಗೂ ಬೆಳಗ್ಗೆ ನನಗೂ ಬೇಕು ಅಂತ ಮುಡಿಸ್ಕೊಂಡು ಹೋಗಿದ್ಲು. ಹೇಳ್ತಾ ಇದ್ಲು, ಮಮ್ಮಿ ಎಲ್ಲ ಸ್ಕೂಲಲ್ಲಿ ಇದಾಗಿತ್ತು, ಎಲ್ಲ ಕೇಳ್ತಾಯಿದ್ರು ಮುಡ್ಕೊಂಬಂದಿದ್ಯಾ ಅಂತ ಹೇಳ್ಬಿಟ್ಟು ಅಂತೆಲ್ಲ ಹೇಳ್ತಾಯಿದ್ರು. ಇನ್ನು ಅವಳಿಗೆ ಕರ್ಕೊಂಬಂದು ನಾನು ಕೈಕಾಲೆಲ್ಲ ತೊಳೆಸ್ಬಿಟ್ಟು ಅವಳಿಗೆ ಕೊಟ್ಟೆ. ನೋಡಿ ನಾವು ಸುಳ್ಳು ಹೇಳಲ್ಲ, ಮಗು ತಿನ್ನಲ್ಲ ಅಂತ. ಅವಳಿಗಿನ್ನೂ 5 ವರ್ಷ. ಅವಳಿಗೆ ಅಭ್ಯಾಸ ಚಿಕ್ಕದ್ರಿಂದ ಮಾಡಿಸಿರೋದ್ರಿಂದನೋ ಏನೋ ಗೊತ್ತಿಲ್ಲ, ನಾನು ಹಾಕಿರೋದು ಪೂರ್ತಿ ತಿಂದಿದ್ದಾಳೆ. ನೋಡಿ ನನ್ನನ್ನು ವಿಡಿಯೋದಲ್ಲಿ ತೋರಿಸ್ತಿರೋದಲ್ಲ, ಚಟ್ನಿ ಪುಡಿ, ಮೊಸರು ಎಲ್ಲದನ್ನು ಸಹ ತಿಂತಾಳೆ. ನಾವು ಈ ರೀತಿ ಅಭ್ಯಾಸ ಮಾಡಬೇಕು ಮಕ್ಕಳಿಗೆ. ಫಸ್ಟ್ ತಿನ್ನಲ್ಲ ಅಂತವೆ, ಅಭ್ಯಾಸ ಮಾಡಿಕೊಟ್ರೆ ಖಂಡಿತ ಯಾವ ತರಕಾರಿನೂ ಸಹ ಬೇಡ ಅನ್ನಲ್ಲ. ನಾವು ಮನೆ ಪದೇ ಪದೇ ಮಾಡ್ತಾಯಿದ್ರೆ ತಿಂದೇ ತಿಂತವೆ. ಇನ್ನು ಮಜ್ಜಿಗೆನೂ ಅವಳು ಕುಡಿದಲ್ಲೇ ಇರಲ್ಲ. ಅವಳು ಮಧ್ಯಾಹ್ನ ಬೇಕೇ ಬೇಕು. ಹಾಗಾಗಿ ಮಜ್ಜಿಗೆ ಮಾಡಿದ್ದೆ, ಮಜ್ಜಿಗೆನೂ ಸಹ ಅವಳಿಗೆ ಕೊಟ್ಟೆ. ಇನ್ನು ಅವಳನ್ನ ಸ್ವಲ್ಪ ಹೊತ್ತು ಮಲಗಿಸಿ ಸಂಜೆ ನಮ್ಮ ಮನೆಯವರು ಡ್ಯೂಟಿಯಿಂದ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಅವಳು ಸ್ವಲ್ಪ ಟಿ ವಿ ನೋಡ್ತಿದ್ಲು. ಟಿ ವಿ ನೋಡಿಬಿಟ್ಟು ಹೋಗಿ ಮಲ್ಕೊಂಡ್ಳು. ಇನ್ನು ಎಲ್ಲ ಸಂಜೆಗೆ ನನ್ನ ಚಪಾತಿ ಇತ್ತು ಮತ್ತು ಸಾಂಬಾರು, ರೈಸ್ ಮಾಡಬೇಕಿತ್ತು. ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡು ಇನ್ನು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಬೆಳಗ್ಗೆ ಕೊಟ್ಟಿರಲಿಲ್ಲ ಕರಿಬೇವಿನ ಸೊಪ್ಪು. ನೋಡಿ ನಾನು ಇವಾಗ ಕೊಡ್ತಾಯಿದ್ದೀನಿ. ಅವಳು ತಿಂತಾಳೆ ಪ್ರತಿದಿನ. ಇದನ್ನು ಮಾತ್ರ ಮಿಸ್ ಮಾಡಲ್ಲ. ಅವಳಿಗೂ ಸಹ ಕರಿಬೇವಿನ ಸೊಪ್ಪು ಕೊಡ್ತೀನಿ. ಇದೇ ಹೇರ್ ರೆಮಿಡಿ ಅನಿಸುತ್ತೆ ನಮಗೆ. ಆಂಟಿ ಆಕ್ಸಿಡೆಂಟ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಹಾಗಾಗಿ ಅವಳು ಅಭ್ಯಾಸ ಮಾಡಿಸ್ಕೊಂಡು ಅವಳು ತಿಂತಾಳೆ, ನಾನು ಸಹ ತಿಂತೀನಿ. ಫ್ರೆಶ್ ಕರಿಬೇವು ಇಲ್ಲಿ ಪಕ್ಕದಲ್ಲಿ ಗಿಡನೂ ಇದೆ. ಅಲ್ಲಿಂದನಾದರೂ ಆಯಿತು, ಇಲ್ಲ ಮನೆಯಲ್ಲಿ ಯೂಸ್ ಮಾಡೋಕ್ಕೆ ತಂದಿರೋನಾದ್ರು ಆಗಲಿ, ನಾನು ಅವಳಿಗೆ ಒಂದು 5ರಿಂದ 6 ಎಲೆ ಅವಳಿಗೂ ಕೊಡ್ತೀನಿ. ಒಂದು 10 ಎಲೆ ನಾನು ಸಹ ತಿಂತೀನಿ. ಚೆನ್ನಾಗಿದೆ. ಅದೇನು ಗೊತ್ತಾ, ನಿಜವಾಗ್ಲೂ ಅದು ಹೊಟ್ಟೆ ತುಂಬಿದ್ರೂ ಸಹ ಇದನ್ನು ತಿಂದರೆ ಎಂಥ ಫೀಲ್ ಕೊಡುತ್ತೆ ಅಂತಂದರೆ, ಹೊಟ್ಟೆ ತುಂಬಿರೋ ಫೀಲೇ ಆಗಲ್ಲ ಅದನ್ನು ತಿಂದರೆ. ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ. ಹೇರ್ಸ್ಗೆ ಅಂತಲ್ಲ, ನಮ್ಮ ಬಾಡಿಗೂ ಸಹ ತುಂಬ ಒಳ್ಳೆಯದು ಹಸಿ ಕರಿಬೇವಿನ ಸೊಪ್ಪು. ಅದು ನಮ್ಮ ಮಕ್ಳಿಗೂ ಕೊಡಿ, ನೀವು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನನ್ನ ವಾಕಿಂಗ್ ಪಾರ್ಟ್ನರು ನನ್ನ ಮಗಳೇ ಆಗಿರ್ತಾಳೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ಹಾಗಾಗಿ ಯಾರಿಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಒಳ್ಳೊಳ್ಳೆ ಹೆಲ್ದಿ ರೆಸಿಪಿ ಬೇಕಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಲಾಂಗ್ ವಿಡಿಯೋದಲ್ಲಿ ಸಿಗುವ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಹೆಲ್ದಿ ಫುಡ್ ತಿನ್ನಿ.